ಕನ್ನಡದ ಎಲ್ಲಾ ಮಕ್ಕಳಿಗೆ ಹಾಯ್ ಹಲೋ ಅಂಡ್ ನಮಸ್ಕಾರ. ನಾನ್ CRS ಸರ್. ಈ ವಿಡಿಯೋದಲ್ಲಿ ಎರಡನೇ ಅಪ್ಲಿಕೇಶನ್ ನೋಡೋಣ. ಗೌಸಸ್ ಲಾನ ಬಳಸ್ಕೊಂಡು ಡಿರೈವ್ ಮಾಡುವಂತದ್ದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅನ್ ಇನ್ಫಿನಿಟ್ ಶೀಟ್ ಆಫ್ ಚಾರ್ಜ್. ನೋಡೋಣ ಬನ್ನಿ. ಇನ್ಫಿನಿಟ್ ಶೀಟ್ ಆಫ್ ಚಾರ್ಜ್ ಅಂತಂದ್ರೆ ಒಂದು ಇನ್ಫೈನೈಟ್ ದೊಡ್ಡ ಶೀಟಿನ ಮೇಲೆ ಚಾರ್ಜ್ ಕೂತಿದೆ. ಆ ಪ್ರತಿ ಮೀಟರ್ ಸ್ಕ್ವೇರ್ ಅಷ್ಟು ಏರಿಯಾ ಮೇಲೆ ಎಷ್ಟು ಚಾರ್ಜ್ ಕೂತಿದೆಯೋ ಅದನ್ನೇ ಸಿಗ್ಮಾ ಅಂತ ಕರೆಯೋದು. ದಟ್ಸ್ ವಾಟ್ ಇಸ್ ಕಾಲ್ಡ್ ಸಿಗ್ಮಾ. ನೀವು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು ಅಂತ ಹೇಳಿ ಆ ಡಿಫರೆಂಟ್ ಟೈಪ್ಸ್ ಆಫ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅನ್ನೋ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಕ್ವಿಕ್ ರೀಕ್ಯಾಪ್ ಮಾಡ್ಬಿಡೋಣ. ಫಾರ್ ಅನ್ ಇನ್ಫೈನೈಟ್ ಶೀಟ್ ವಿ ಡಿಫೈನ್ ಚಾರ್ಜ್ ಡೆನ್ಸಿಟಿ as ಚಾರ್ಜ್ ಡಿಸ್ಟ್ರಿಬ್ಯೂಷನ್ per unit area. This is basically total charge by total area. ಯೂನಿಟ್ ನೀವು ನೋಡ್ಬೇಕು ಅಂತಂದ್ರೆ ಕೂಲೂಮ್ ಪರ್ ಮೀಟರ್ ಸ್ಕ್ವೇರ್ ಇರುತ್ತೆ. ಸಿಗ್ಮಾ ಇಸ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಬನ್ನಿ ಡಿರೈವೇಶನ್ ನೋಡೋಣ. ಇದು ಒಂದು ಇನ್ಫೈನೈಟ್ ಶೀಟ್ ಆಫ್ ಚಾರ್ಜ್. ಇನ್ಫೈನೈಟ್ ಶೀಟ್ ಬರೆಯಕ್ ಆಗೋದಿಲ್ಲ, ಅದಕ್ಕೆ ಅದರದ್ದೊಂದು ಭಾಗ ಬರ್ದಿದ್ದೀನಿ. ಈ ಶೀಟ್ ಒಳಗಡೆಯಿಂದ ಒಂದು ಸಿಲಿಂಡರ್ ಹೋಗಿದೆ. ಅದು ಇಮ್ಯಾಜಿನರಿ ಸಿಲಿಂಡರ್, ಅದು ಹೈಪಾಥೆಟಿಕಲ್ ಸಿಲಿಂಡರ್ ಆಗಿರೋದ್ರಿಂದ ಹಾಗ ಅನ್ಕೋಬಹುದು. ಈ ಸಿಲಿಂಡರ್ ನಮ್ಮ ಶೀಟ್ ಒಳಗಡೆಯಿಂದ ಹೋಗಿ ಈ ಕಡೆ ಅರ್ಧ ಆ ಕಡೆ ಅರ್ಧ ಅನ್ನೋ ತರ ರೆಡಿ ಆಗಿದೆ. ಇದು ಗೌಸಿಯನ್ ಸರ್ಫೇಸ್ ಈ ಕೇಸಿಗೆ. ಸೊ ಎಲ್ಲಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಈ ಶೀಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹೀಗೆ ನೀವು ಗೌಸಿಯನ್ ಸರ್ಫೇಸ್ ನ ಇಮ್ಯಾಜಿನ್ ಮಾಡ್ಕೊಂಡಿರೋದ್ರಿಂದ ಎಲ್ಲಾ ಫ್ಲಕ್ಸ್ ಈ ಸಲ ಫ್ಲಾಟ್ ಸರ್ಫೇಸ್ ಇಂದ ಮಾತ್ರ ಬರುತ್ತೆ ಹೊರತು ಕರ್ವ್ಡ್ ಸರ್ಫೇಸ್ ಇಂದ ಬರೋದಿಲ್ಲ. ಸೊ ಹಾಗಾಗಿ ಅದೇ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಗಾಸಸ್ ಲಾ ಇನ್ ಡಿರೈವೇಶನ್ ಹೋದ ವಿಡಿಯೋದಲ್ಲಿ ನೋಡಿದೀವಲ್ಲ, ಅದೇ ತರ ಇಲ್ಲೂ ಸಹ ಮಾಡೋಣ. ಮೊದಲನೇ ಸ್ಟೆಪ್ ಏನು? ಫ್ಲಕ್ಸ್ ಇನ್ ಈಕ್ವೇಶನ್ ಬರೆಯೋದು. ಹೇಗೆ? ರೆಗ್ಯುಲರ್ ಈಕ್ವೇಶನ್, a contour integral over a surface of E dot ds. ಫಸ್ಟ್ ಈಕ್ವೇಶನ್ ಬರುತ್ತೆ. ನೆಕ್ಸ್ಟ್ ಏನ್ ಬರೀತೀರಿ? The flux only passes through the flat surfaces but not through the curved surfaces because the flux lines, the field lines are perpendicular to the Gaussian to the sheet of charge ಅಂತ ಹೇಳಿ ಬರೀಬೇಕು. ಇದನ್ನ ನೀವು ಬರ್ಕೋಬೇಕು. ವಿಡಿಯೋ ಪಾಸ್ ಮಾಡಿ ಬರ್ಕೋಬೇಕು. ನಾನು ನಿಮ್ಗೆ ಏನೇನ್ ಹೇಳಿರ್ತೀನೋ ಅದಷ್ಟು ಪ್ರೆಸೆಂಟ್ ಮಾಡ್ಬೇಕು ಎಕ್ಸಾಮ್ ಅಲ್ಲಿ. ಈಗ ನಾನು ಫೈ ಈಕ್ವಲ್ ಟು ಆ ಸರ್ಕಲ್ ತೆಗೆದು ಬಿಡ್ತೀನಿ. ಯಾಕೆಂದ್ರೆ ನಾವು ಕರ್ವ್ಡ್ ಸರ್ಫೇಸ್ ಮೇಲೆ ಇಂಟಿಗ್ರೇಟ್ ಮಾಡಲ್ಲ. ಬರೀ ಇ ಇಂಟು ಡಿ ಎಸ್ ಇಂಟು ಕಾಸ್ 0 ಅಂತ ಬರೀತೀನಿ. ಕಾರಣ ನೀವು ಈ ಸರ್ಫೇಸ್ ತಗೋಬಹುದು ಅಥವಾ ಈ ಸರ್ಫೇಸ್ ತಗೋಬಹುದು. ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ ಈಸ್ ಜಸ್ಟ್ 0. ಸೊ ಹೀಗಿರ್ಬೇಕಾದ್ರೆ ಇದು ಎಷ್ಟು ದೂರದಲ್ಲಿದೆಯೋ ಇದು ಅಷ್ಟೇ ದೂರದಲ್ಲಿದೆ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಎರಡೂ ಕಡೆ ಸೇಮ್ ಇರುತ್ತೆ ಅಂತ ಅನ್ಕೋಬಹುದು. ಅದನ್ನ ಆಚೆ ಬರಿತೀನಿ. ಇಂಟಿಗ್ರಲ್ ಓವರ್ ಎ ಸರ್ಫೇಸ್ ಆಫ್ ಡಿ ಎಸ್ ಅಂತ ಉಳಿಸ್ಕೋಬೇಕಾಗತ್ತೆ. ಸೊ ಫೈ ಈಕ್ವಲ್ ಟು ಇ ಇಂಟು ಇಂಟಿಗ್ರಲ್ ಓವರ್ ಎ ಸರ್ಫೇಸ್. ಈ ಸರ್ಫೇಸ್ ನ ಡಿ ಎಸ್ ನ ಆಡ್ ಮಾಡಿದ್ರೆ ಈ ಏರಿಯಾ ಬರುತ್ತೆ, ಅದ್ರ ಜೊತೆಗೆ ಈ ಏರಿಯಾನೂ ಸಹ ಬರುತ್ತೆ. ಆ ಏರಿಯಾ ಏನಾದ್ರು ಎ ಅಂತ ಅನ್ಕೊಂಡ್ರೆ ಎ ಪ್ಲಸ್ ಎ ಆನ್ಸರ್ 2a ಬರುತ್ತೆ ಇಂಟಿಗ್ರೇಟ್ ಮಾಡಿದಾಗ. ಇದು ಫ್ಲಕ್ಸಿನ ಈಕ್ವೇಶನ್. ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ನೆಕ್ಸ್ಟ್ ಗಾಸಸ್ ಲಾ ಬಳಸೋಣ. ಗಾಸಸ್ ಲಾ ಏನ್ ಹೇಳುತ್ತೆ? ಫೈ ಈಕ್ವಲ್ ಟು ಕ್ಯೂ ಎನ್ಕ್ಲೋಸ್ಡ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಹೇಳುತ್ತೆ. ಎನ್ಕ್ಲೋಸ್ಡ್ ಅಂದ್ರೆ ಏನು? ಈ ನಮ್ಮ ಗೌಸಿಯನ್ ಸರ್ಫೇಸಿನ ಒಳಗೆ ಇರುವಂತಹ ಚಾರ್ಜ್ ಅಂತ. ಆ ಚಾರ್ಜ್ ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ವೆರಿ ಸಿಂಪಲ್. ಅವಾಗ್ಲೇ ಹೇಳಿದ್ನಲ್ಲ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇದೆ ಅಂತ ಹೇಳಿ. ಸಿಗ್ಮಾ ಅಂದ್ರೆ ಏನು? ಚಾರ್ಜ್ ಪರ್ ಯೂನಿಟ್ ಏರಿಯಾ. ಸೊ ಸಿಗ್ಮಾ ಇಸ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಚಾರ್ಜ್ ಎನ್ಕ್ಲೋಸ್ಡ್ ಬೇಕು ಅಂತಂದ್ರೆ ಚಾರ್ಜ್ ಪರ್ ಯೂನಿಟ್ ಏರಿಯಾ ಇಂಟು ಏರಿಯಾ ಮಾಡಬೇಕು. ನೋಡಿ, ಈ ಏರಿಯಾ ಏನಿದೆ ಅದೇ ಏರಿಯಾ ಇಲ್ಲೂ ಇದೆ, ಇಲ್ಲೂ ಇದೆ. ಆ ಏರಿಯಾ ಮೇಲೆ ಕೂತಿರುವ ಚಾರ್ಜ್ ಬೇಕು ಅಂತಂದ್ರೆ ಸಿಗ್ಮಾ ಇಂಟು ಎ ಅಂತ ಬರೆದ್ರೆ ಆಯ್ತು. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣಂತೆ. ಇದು ನಮ್ಮ ಎರಡನೇ ಈಕ್ವೇಶನ್. ದಿಸ್ ಇಸ್ ಈಕ್ವೇಶನ್ ನಂಬರ್ 2. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು? ಎರಡನ್ನೂ ಈಕ್ವೇಟ್ ಮಾಡಬೇಕು. ಎರಡನ್ನೂ ಈಕ್ವೇಟ್ ಮಾಡೋದು ಹೇಗೆ? ವೆರಿ ಸಿಂಪಲ್. ಇ ಇಂಟು 2a ಈಕ್ವಲ್ ಟು ಕ್ಯೂ ಎನ್ಕ್ಲೋಸ್ಡ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಎರಡನ್ನೂ ಈಕ್ವೇಟ್ ಮಾಡಬೇಕು. ಸೊ ವೆಲ್, ದಿಸ್ ಇಸ್ ಜಸ್ಟ್ ಕ್ಯೂ ಎನ್ಕ್ಲೋಸ್ಡ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಮಾಡ್ಬೇಕಲ್ಲ. ಸೊ
ಯಾಕೆಂದ್ರೆ ಗೌಸಸ್ ಲಾ ನಲ್ಲಿ ಕ್ಯೂ ಎನ್ ಕ್ಲೋಸ್ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಮಾಡಬೇಕು. ಅದೆರಡನ್ನು ಈಕ್ವೇಟ್ ಮಾಡಿದಾಗ ಸಿಗ್ಮಾ ಎ ಬೈ ಎಪ್ಸಿಲಾನ್ ನಾಟ್ ಬರುತ್ತೆ. ಸೊ ಎ ಕ್ಯಾನ್ಸಲ್ ಆಗೋಗುತ್ತೆ ಮಕ್ಕಳ. ಅಂಡ್ ಫೈನಲಿ ಏನ್ ಬಂತು, ಇ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ ಬಂತು. ಡೈರೆಕ್ಷನ್ ಬೇಕು ಸರ್ ಅಂತಂದ್ರೆ ಇಲ್ಲಿ ಎನ್ ಕ್ಯಾಪ್ ಅಂತ ಬರೆದ್ರೆ ಆಯ್ತು. ಏನ್ ಎನ್ ಕ್ಯಾಪ್ ಅಂದ್ರೆ ಅಂತಲೂ ಕಡೆಗೆ ಬರಿಬೇಕಲ್ಲ. ಇಟ್ ಈಸ್ ನಾರ್ಮಲ್, ಡೈರೆಕ್ಷನ್ ಆಫ್ ನಾರ್ಮಲ್ ಟು ದ ಶೀಟ್ ಆಫ್ ಚಾರ್ಜ್ ಅಂತ ಹೇಳಿ ಬರೆದ್ರೆ ಆಗೋದು. ಎನ್ ಕ್ಯಾಪ್ ಅಂದ್ರೆ ಇಟ್ ಇಸ್ ಅ ಡೈರೆಕ್ಷನ್, ನಾರ್ಮಲ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಶೀಟ್ ಆಫ್ ಚಾರ್ಜ್ ಅಂತ ಹೇಳಿ ಬರೆದ್ರೆ ಆಗೋದು. ಇದು 3 ಮಾರ್ಕ್ಸ್ ಬರುತ್ತೆ. ಬಹಳ ಫೇಮಸ್ ಕ್ವೆಶ್ಚನ್. ನಮ್ಮ ಗೌಸಸ್ ಲಾ ನ ಎರಡನೇ ಅಪ್ಲಿಕೇಶನ್ ಮುಂದಿನ ಅಪ್ಲಿಕೇಶನ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.